ಕುಮಟಾ ತಾಲೂಕಿನ ಗಂಗೆಕೊಳ್ಳ ಮತ್ತು ದಬ್ಬನಶಶಿ ಗ್ರಾಮದಲ್ಲಿ ಅತಿ ಹಿಂದುಳಿದ ವರ್ಗದವರು ನಡೆಸುತ್ತಿರುವ 57 ಸಣ್ಣ ಹೋಮ್ ಸ್ಟೇಗಳ ತೆರವಿಗೆ ಅಧಿಕಾರಿಗಳು ದುರುದ್ದೇಶಪೂರ್ವಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು 32 ಸಮುದಾಯಗಳ ಸ್ವಾಮಿಗಳನ್ನೊಳಗೊಂಡ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭಾ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಕಾರವಾರದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಹಾಸಭಾದ ರಾಜ್ಯಾಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ಮಾತನಾಡಿ 1963ರ ಭೀಕರ ಪ್ರವಾಹದ ಬಳಿಕ ಸುಮಾರು 200 ನಿರಾಶ್ರಿತ ಕುಟುಂಬಗಳಿಗೆ ಸರ್ಕಾರ ಗಂಗೆಕೊಳ್ಳ ಮತ್ತು ದುಬ್ಬನಶಶಿ ಗ್ರಾಮಗಳಲ್ಲಿ ನಿವೇಶನ ನೀಡಿತ್ತು. ಇದರಲ್ಲಿ ಮೀನುಗಾರರು, ನಾಮಧಾರಿ, ಹಾಲಕ್ಕಿ, ಒಕ್ಕಲಿಗ ಹಾಗೂ ನಾಡವರ ಸಮುದಾಯದ 57 ಕುಟುಂಬಗಳು ಸಮುದ್ರ ತೀರದಲ್ಲಿ ಮನೆ ಕಟ್ಟಿಕೊಂಡು ಬಳಿಕ ಪ್ರವಾಸೋದ್ಯಮ ನೆಚ್ಚಿಕೊಂಡು 1.5-2 ಗುಂಟೆ ಜಾಗದಲ್ಲಿ 5ರಿಂದ 10 ಕೊಠಡಿಗಳ ಸಣ್ಣ ಹೋಮ್ ಸ್ಟೇಗಳನ್ನು ನಿರ್ಮಿಸಿ ಜೀವನೋಪಾಯ ನಡೆಸುತ್ತಿದ್ದಾರೆ. ನಾಡು ಮಾಸ್ಕೇರಿ ಗ್ರಾಮ ಪಂಚಾಯಿತಿಗೆ ಪ್ರತಿ ರೂಮಿಗೆ 1000 ರೂಪಾಯಿ ಹಾಗೂ ರೆಸ್ಟೋರೆಂಟ್ಗೆ 1500 ರೂಪಾಯಿರಂತೆ ವಾರ್ಷಿಕವಾಗಿ ಸುಮಾರು 6 ಲಕ್ಷ ತೆರಿಗೆ ಪಾವತಿಸುತ್ತಿದ್ದಾರೆ ಎಂದು ಹೇಳಿದರು. ಪ್ರಕರಣ ಹೈಕೋರ್ಟ್ಗೆ ತೆರಳಿ ನ್ಯಾಯಾಲಯವು ಹೋಮ್ ಸ್ಟೇ ಮಾಲೀಕರ ಪರ ಆದೇಶ ನೀಡಿದ್ದು ಪರಿಸರ ಹಾಗೂ ಜೀವಶಾಸ್ತ್ರ ಇಲಾಖೆ ಮಧ್ಯ ಪ್ರವೇಶಿಸಿದೆ. ಆದರೂ ಕುಮಟಾ ತಹಶೀಲ್ದಾರ್ ಕಾಮಕರ್ ಅಧಿಕಾರ ಮೀರಿ ಪದೇ ನೋಟಿಸ್ ನೀಡುತ್ತಿದ್ದಾರೆ ಎಂದು ದೂರಿದರು. ಇನ್ನೊಂದೆಡೆ ದೊಡ್ಡ ರೆಸಾರ್ಟ್ಗಳು ಮತ್ತು ಪ್ರಭಾವಿಗಳ ಅಕ್ರಮ ವಿಸ್ತರಣೆಗಳ ವಿರುದ್ಧ ಕ್ರಮ ಕೈಗೊಳ್ಳದ ಕಂದಾಯ ಇಲಾಖೆ ವರ್ಷಕ್ಕೆ 3ರಿಂದ 7 ಲಕ್ಷ ರೂಪಾಯಿ ಆದಾಯ ಗಳಿಸುವ ಈ ಬಡ ಕುಟುಂಬಗಳ ಮೇಲಷ್ಟೇ ದಬ್ಬಾಳಿಕೆ ನಡೆಸುತ್ತಿದೆ. ಈ ಹೋಮ್ ಸ್ಟೇಗಳಲ್ಲಿ ಸುಮಾರು 700ರಿಂದ 800 SC, ST ಮತ್ತು ಹಿಂದುಳಿದ ವರ್ಗದವರಿಗೆ ಉದ್ಯೋಗ ಲಭ್ಯವಾಗಿದೆ ಎಂದು ಮಹಾಸಭಾ ತಿಳಿಸಿದೆ. ಈ ಅನ್ಯಾಯದ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವ ಮಹಾಸಭಾ ಹೋಮ್ ಸ್ಟೇಗಳಿಗೆ ಶಾಶ್ವತ ಹಕ್ಕುಪತ್ರ ನೀಡಬೇಕು ಎಂದು ಆಗ್ರಹಿಸಿದೆ. ಶಾಸಕ ದಿನಕರ್ ಶೆಟ್ಟಿ ಬೆಂಬಲ ಸೂಚಿಸಿರುವುದಾಗಿ ತಿಳಿಸಿದ್ದು, ಕಿರುಕುಳ ನೀಡಲಿಸದಿದ್ದರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರನ್ನ ಭೇಟಿ ಮಾಡಿ ಉಗ್ರ ಹೋರಾಟ ಹಾಗೂ ಕಾನೂನು ಸಮರ ನಡೆಸುವುದಾಗಿ ಎಚ್ಚರಿಕೆ ನೀಡಿದೆ. ಆ ಸಂದರ್ಭದಲ್ಲಿ ನಮ್ಮ ಕುಮಟಾ ತಾಲೂಕಿನ ನಾಡು ಮಸ್ಕೇರಿ ಗ್ರಾಮ ಪಂಚಾಯತಿಯಿಂದ ಗಂಗೆಕೊಳ್ಳ ಗ್ರಾಮ ಹಾಗೂ ದೂಬನಶಶಿ ಗ್ರಾಮದ ಒಂದಷ್ಟು ಜನರನ್ನು ಭೇಟಿಯಾಗಿದ್ದರು. ಅವರೊಂದಷ್ಟು ವಿಷಯಗಳನ್ನು ಹೇಳಿದರು. ಆ ವಿಷಯಗಳನ್ನೇ ಕೇಳಿಕೊಂಡಾಗ ಇದರಲ್ಲಿ ಸತ್ಯವಿದೆ ಅಂತಕ್ಕಂಥದ್ದು ತಿಳಿದು ಬಂತು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಇದು ಅತಿ ಹಿಂದುಳಿದ ಜನಾಂಗಗಳಿಗೆ, ವರ್ಗಗಳಿಗೆ ಸೇರಿರ್ತಕ್ಕಂಥ ಸಮಸ್ಯೆ, ಇವರ ಜೊತೆ ನಾವು ಇರಬೇಕು ಅಂತಕ್ಕಂಥದ್ದು ನಮ್ಮ ನಿಲುವು. ಆ ನಿಲುವಿನ ಭಾಗವಾಗಿ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಎಲ್ಲರೂ ರಿಸೋರ್ಟ್ ಅನ್ನೋದಕ್ಕಿಂತ ಹೋಮ್ ಸ್ಟೇಗಳಲ್ಲಿದೆ. ಹೋಮ್ ಸ್ಟೇ 57 ಹೋಮ್ ಸ್ಟೇಗಳಿದೆ. ಅದು ಪ್ರತಿಯೊಂದು ಹೋಮ್ ಸ್ಟೇಗಳು ಕೂಡ 1 ಗುಂಟೆ 1.5 ಗುಂಟೆಯಲ್ಲಿ ಕಟ್ಟಿಕೊಂಡಿದ್ದಾರೆ. 1963ನೇ ಇಶ್ವಲ್ಲಿ ಕಾರವಾರ ಭಾಗದಲ್ಲಿದ್ದು ಪ್ರವಾಹವನ್ನೇ ಬಂದಾಗ ಆಗಿನ ಸರ್ಕಾರ, ಜಿಲ್ಲಾ ಆಡಳಿತ ಪ್ರವಾಹಕ್ಕೆ ಸಮಸ್ಯೆ ಆಗಿರ್ತಕ್ಕಂಥ ಜನರನ್ನ ಕರ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಗಂಗೆಕೊಳ್ಳ ಗ್ರಾಮದಲ್ಲಿ, ದೂಬನಶಶಿ ಗ್ರಾಮದಲ್ಲಿ ಸುಮಾರು 200 ಕುಟುಂಬಗಳನ್ನೇ ಅಲ್ಲಿ ನಿರಾಶ್ರಯಕ್ಕೆ ಅಲ್ಲಿ ತೆಗೆದುಕೊಂಡು ಹೋಗಿ ಅವರಿಗೆ ವಾಸ್ತವ ವ್ಯವಸ್ಥೆಯನ್ನೇ, ಮನೆಯನ್ನೇ ಕಟ್ಟಕ್ಕೆ ಜಾಗವನ್ನು, ನಿವೇಶನ ಕೊಡ್ತಾರೆ. ಆ ಸಂದರ್ಭದಲ್ಲಿ 1963ನೇ ಇಶ್ವಲ್ಲಿ ಅದರಲ್ಲಿ 200 ಕುಟುಂಬದಲ್ಲಿ ಸುಮಾರು 57 ಕುಟುಂಬಗಳು ಏನ್ ಮಾಡ್ತಾರೆ ಅಂದ್ರೆ, ಆ ಸಮುದ್ರದ ದಂಡೆಯಾಗಿ ಮನೆಯನ್ನ ಕಟ್ಟಿದಾಗ ಆ ಖಾಲಿ ಇರತಕ್ಕಂಥ ಜಾಗಕ್ಕೆ ಏನ್ ಹೇಳ್ತಾರೆ, ಹರಿದು ಬಂದ ಜಾಗ ಅಂತ ಹೇಳ್ತಾರೆ. ಸಮುದ್ರದಿಂದ ಹರಿದು ಬಂದ ಜಾಗ ಅಂತ ಹೇಳ್ತಾರೆ. ಆ 63ನೇ ಇಶ್ವಲ್ಲಿ ಮೀನಿಡಿರ್ತಕ್ಕಂಥ ಈ ಸಮಾಜ, ಅಲ್ಲಿ ಇರ್ತಕ್ಕಂಥ 57 ಕುಟುಂಬಗಳು ಯಾವ ಸಮಾಜ? ಒಂದು ಮುಗವೇರ ಅಂದ್ರೆ ಮೀನುಗಾರಿಕೆ ಸಮಾಜ, ನಾಮಧಾರಿ ಸಮುದಾಯ, ಹಾಲಕ್ಕಿಗೌಡ ಸಮುದಾಯ, ಒಂದಷ್ಟು ಒಕ್ಕಲಿಗ ಸಮುದಾಯಗಳು ಈ ಸಮುದಾಯಗಳಲ್ಲಿ ಇರ್ತದೆ. ಸೊ ಆ ಜಾಗದಲ್ಲಿ ದೋಣಿಯನ್ನು ನಿಲ್ಲಿಸ್ತಾ ಇದ್ರು. ಆ ಜಾಗದಲ್ಲಿ ಅಂದ್ರೆ ಏನಾಯ್ತು, ಅಜ್ಜ ಮುತ್ತಜ್ಜವರ ದೋಣಿ ನಿಲ್ಲಿಸ್ತಾ ಇದ್ರು. ಹಾಗೆ ಅನಂತರ ಏನಾಯ್ತು, ಕಾಲಾಂತರವಾಗಿ ಏನಾಯ್ತು, ಈ ಭಾಗದಲ್ಲಿ ಪ್ರವಾಸಿಗಳನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಬಂದದ ಹಿನ್ನೆಲೆಯಲ್ಲಿ ಆ ಜಾಗದಲ್ಲಿ ಇವರು ಏನ್ ಮಾಡ್ತಾರೆ ಅಂದ್ರೆ, ಪ್ರವಾಸದ ಉದ್ಯಮದ ಹಿನ್ನೆಲೆಯಲ್ಲಿ ಅವರು ಹೋಮ್ ಸ್ಟೇಗಳನ್ನ ಕಟ್ಟಿಕೊಳ್ತಾರೆ. 1.5 ಗುಂಟೆ 2 ಗುಂಟೆ ಹೀಗೆ ಕಟ್ಟಿಕೊಂಡು ಹೋಗ್ತಾರೆ. ಆ ಹೋಮ್ ಸ್ಟೇಯನ್ನು ಸುಮಾರು 15 ವರ್ಷವಾಗಿ ಅವರು ನಡೆಸಿಕೊಂಡು ಬರ್ತಾ ಇದೆ. ಅಲ್ಲಿ ಯಾವುದೋ ಸಮಸ್ಯೆಗಳನ್ನ ಇದ್ದಿಲ್ಲ. ಕಳೆದ 2023ನೇ ಇಶ್ವಲ್ಲಿ ಅಲ್ಲಿರತಕ್ಕಂಥ, ಅದಕ್ಕಿಂತ ಮುಂಚೆ ಒಂದು 8-10 ಜನ ಗ್ರಾಮ ಪಂಚಾಯತಿಗೆ ಕಟ್ಟಿತಾ ಇದ್ದವರು. ಆದ್ರೆ ಅಲ್ಲಿರ್ತಕ್ಕಂಥ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಈಶಗೌಡ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರೆ, ಈ 57 ರಿಸೋರ್ಟ್ಗಳ ಓನರ್ಸ್ಗಳ ಮೀಟಿಂಗ್ ಕರೆದು ನನಗೆ 1 ಕೋಟಿ ರೂಪಾಯಿಯನ್ನು ನೀವೆಲ್ಲ ಸೇರಿ ಕೊಡಬೇಕು, ಇಲ್ಲವಾದ್ರೆ ನಾನು ನಿಮಗೆ ಇದನ್ನ ತೊಂದರೆ ಮಾಡ್ತೀನಿ ಅಂತ ಹೇಳಿ ಇವರ ಜೊತೆ ಎಲ್ಲ ಮೀಟಿಂಗ್ ಮಾಡ್ತಾರೆ. ಆದ್ರೆ ಇವರ ದುಡ್ಡು ಕೊಡಕ್ಕೆ ಯಾವತ್ತೂ ಕೂಡ ರೆಡಿ ಆಗಲಿಲ್ಲ.
ಅನಂತರ ಈಶ್ವರಗೌಡ ಏನ್ ಮಾಡ್ತಾರೆ, ಸರ್ಕಾರದ ಕೆಲವೊಂದು ಇಲಾಖೆಗಳಿಗೆ ಬರೀತಾರೆ, ಇವರು ಅಕ್ರಮ ಜಗದಲ್ಲಿದ್ದಾರೆ ಹಂಗ ಹಿಂಗ ಅಂತೇಳಿ ಬರೆದ ಹಿನ್ನೆಲೆಯಲ್ಲಿ ಅದು ಏನಾಗುತ್ತೆ, ಪಂಚಾಯತ್ನ ನೋಟಿಸ್ ಕೊಡ್ತಾರೆ. ಅನಂತರ ಏನ್ ಮಾಡ್ತಾರೆ ಅಂದ್ರೆ ಈ ನೋಟಿಸ್ ವಿರುದ್ಧ ಇವರು ಹೈಕೋರ್ಟ್ ಹೋಗ್ತಾರೆ. ಅನಂತರ ಅಲ್ಲೊಂದು ಇಲಾಖೆ ಇದೆ, ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆಗೆ ಹೈಕೋರ್ಟ್ ಡೈರೆಕ್ಷನ್ ಕೊಡ್ತಾರೆ. ಅದು ಓರ್ಡರ್ ಕಾಪಿ ಕೂಡ ಇಲ್ಲಿದೆ. ಆ ಓರ್ಡರ್ ಕಾಪಿಯಲ್ಲಿ ಹೈಕೋರ್ಟ್ ಏನ್ ಹೇಳಿದ್ದಾರೆ, ನೀವು ಇವರಿಗೆ ರಕ್ಷಣೆ ಮಾಡಬೇಕು, ಇವರ ಪರವಾಗಿ ಹೈಕೋರ್ಟ್ ಆದೇಶವನ್ನ ಆಗಿದೆ. ಆ ಆದೇಶ ಬಂದ ಮೇಲೆ ಪರಿಸರ ಮತ್ತು ಜೀವನ ಇಲಾಖೆಯವರಿಗೆ ಯಾವುದೋ ತೊಂದರೆಯನ್ನ ಕೊಡಲ್ಲ, ಅಲ್ಲಿಂದ ಸ್ಟಾಪ್ ಆಗುತ್ತೆ. ಆದರೆ ಹೈಕೋರ್ಟ್ ಆದೇಶ ಕೂಡ ಇಲ್ಲಿದೆ. ಅನಂತರ ಏನ್ ಮಾಡ್ತಾರೆ ಅಂದ್ರೆ ಕಳೆದ 4 ತಿಂಗಳಾಗಿ ಇವರಿಗೆ ನೋಟಿಸ್ ಅನ್ನ ಕೊಡ್ತಾರೆ. ಆ ನೋಟಿಸ್ ಅನ್ನ ಕೊಡಬೇಕಾದ್ರೆ ಆ ಜಾಗ ಪಂಚಾಯತ್ ಅಲ್ಲಿ ಸೇರಲಿಲ್ಲ, ರೆವೆನ್ಯೂ ಇಲಾಖೆಯಲ್ಲಿ ಆ ಜಾಗ ಇಲ್ಲ. ರೆವೆನ್ಯೂ ಇಲಾಖೆಯಲ್ಲಿ ಇಲ್ಲಂತ ಜಾಗ ಪಂಚಾಯತಿ ದಾಖಲಾತಿಗಳಿರ್ತಕ್ಕಂಥ ಗೋಮಾಳ ಹುಲ್ಲುಗಾವಲಲ್ಲ ಜಾಗ, ಅದು ಅಳತಿ ಮಾಡಕ್ಕೂ ಕೂಡ ತಹಸೀಲ್ದಾರ್ ಆದೇಶ ಮಾಡೋದಕ್ಕೆ ಹಕ್ಕಿಲ್ಲ. ಇವನ್ನ ಹೇಳಿಕೆ ಕರೆದಿದ್ದಾರೆ. ನಾನೇನ್ ಹೇಳ್ತೀನಿ, ಇದು ಈ ಅಧಿಕಾರಿಗಳ ನಡೆ ಹಿಂದುಳಿದ ವರ್ಗದ ಮೇಲೆ ಇರತಕ್ಕಂಥ ದಬ್ಬಾಳಿಕೆ, ದೌರ್ಜನ್ಯ. 57 ಕುಟುಂಬಗಳಷ್ಟೇ ಅಲ್ಲ, ಅಲ್ಲಿ ಸುಮಾರು 750ಕ್ಕಿಂತ ಹೆಚ್ಚಿಗೆ ಜನ ಅಲ್ಲಿ ಇದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಜನ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಜೀವನವನ್ನೇ ಅವರು ಸಾಕ್ತಾ ಇದ್ದಾರೆ, ಅವರ ಮಕ್ಕಳನ್ನ ಕುಟುಂಬಗಳನ್ನ ಸಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದೇ ಉದ್ಯಮವನ್ನು ನಂಬಿಕೊಂಡು ಸಾಕಷ್ಟು ಜನ ಹಿಂದುಳಿದ ವರ್ಗದ ಯುವಕರುಗಳು ಸಾಲ ಪಡೆದು ಬ್ಯಾಂಕಿಂದ ಲೋನ್ ತಗೊಂಡು ಕಾರುಗಳು, ಆಟೋ ರಿಕ್ಷಾಗಳು ತಗೊಂಡಿದ್ದಾರೆ. ಹಾಗೆ ಸಮುದ್ರದಲ್ಲಿ ಪ್ರವಾಸಿಗಳ ವಿಹಾರಕ್ಕೋಸ್ಕರ ಬೋಟ್ಗಳನ್ನೇ ಲೋನ್ ತೆಗೆದುಕೊಂಡಿದ್ದಾರೆ. ಅಂಥದನ್ನೇ ನೀವು ಸೀದಾ ಒಂದು ನೋಟಿಸ್ ಅನ್ನು ಕೊಟ್ಟು ಅವರನ್ನೇ ಆತಂಕಕ್ಕೊಳಪಡಿಸಿ ಎದುರಿಸಿ ಬೆದರಿಸಿ ಅಂತಕ್ಕಂಥ ನಡೆಯದಿದೆಯಲ್ಲ, ಇದು ರಾಜ್ಯ ಸರ್ಕಾರಕ್ಕೊಂದು ಏನಾಗುತ್ತೆ, ಒಂದು ಕಪ್ಪು ಚುಕ್ಕೆ ಆಗುತ್ತೆ. ಈ ವಿಷಯದಲ್ಲಿ ನಾನು ರಾಜ್ಯ ಸರ್ಕಾರ ಮನವಿ ಮಾಡ್ತಕ್ಕಂಥದ್ದೇನು, ಇದೇ ಈ ಸುತ್ತಮುತ್ತ ಗಂಗೆಕೊಳ್ಳ ಪಂಚಾಯತ್ ಗಂಗೆಕೊಳ್ಳ ಊರು, ದುಬನ ಸೊಸಿ ಊರು, ಅದನ್ನ ಪಕ್ಕದಲ್ಲಿ ಬಹಳಷ್ಟು ಜನ ಏನಿದೆ, ಬಹಳಷ್ಟು ಜನ ಬೇರೆ ಬೇರೆ ರಿಸೋರ್ಟ್ಗಳನ್ನ ಕಟ್ಟಿದ್ದಾರೆ. ಆ ರಿಸೋರ್ಟ್ಗಳಿಗೆ ಯಾವುದೋ ರೀತಿಯಲ್ಲಿಯೂ ಕೂಡ ಏನಿಲ್ಲ, ನೋಟಿಸ್ಗಳು ಕೊಟ್ಟಿಲ್ಲ, ಎಂಥದ್ದು ಕೊಡಲಿಲ್ಲ. ಅದರಿಂದ ಅವರದ್ದು ಯಾವುದೂ ಕೊಡದೆ ಈ 57 ಜನ ಅತಿ ಹಿಂದುಳಿದ ವರ್ಗಗಳ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಈ ಕುಟುಂಬಗಳಿಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಇದು ಸರಿಯಾದ ಪದ್ಧತಿ ಅಲ್ಲ. ಹಿಡಿದು ನೈತಿಕತೆಯ ಅಧಪತನಕ್ಕೆ ಎಲ್ಲರನ್ನೂ ಕೂಡ ಎಳಿತಾ ಇರ್ತಕ್ಕಂಥದ್ದು ಬಹಳ ವಿಷಾದನೀಯವಾದಂತಹ ಸಂಗತಿ. ನಾನು ಗುರುಪೀಠದ ಸ್ವಾಮೀಜಿ 5 ಡಿಗ್ರಿ 5 ಡಿಪ್ಲೊಮವನ್ನು ಮಾಡಿರ್ತಕ್ಕಂಥವರು. IASಗೆ UPSC ಎಕ್ಸಾಮ್ಗೆ ಮೈನ್ಸ್ ಎಕ್ಸಾಮ್ ಕೋಚ್ ಆಗಿದ್ದೀನಿ. ಸಂವಿಧಾನಬದ್ಧವಾಗಿ ಇದು ಹೇಗೆ ಬರುತ್ತೆ ಏನು ಬರುತ್ತೆ ಅನ್ನೋಂಥದ್ದು ತುಂಬ ಚೆನ್ನಾಗಿ ನಾವು ಅತಿ ಹಿಂದುಳಿದ ಮಠಾಧೀಶರು ಇದ್ದೀವಿ ಅನ್ನೋಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದನ್ನ ಈಶ್ವರ್ ಗೌಡ ಅನ್ನೋಂಥವರು ಇನ್ನೂ ಏನಾದರೂ ದುಷ್ಪ್ರೇರಣೆಯುತವಾಗಿ ಈ ಸಂವಿಧಾನ ಬಾಹಿರವಾಗಿ ಜನಪ್ರತಿನಿಧಿಗಳನ್ನು ಮತ್ತು ಅಧಿಕಾರಿಗಳನ್ನು ನೈತಿಕತೆ ಅಧಪತನಕ್ಕೆ ತೆಗೆದುಕೊಂಡೋದ್ರೆ, ಭ್ರಷ್ಟಾಚಾರಕ್ಕೆ ಎಳೆದ್ರೆ ಅವರು ಕಾನೂನು ಸಮರವನ್ನು ಎದುರಿಸಬೇಕಾಗತ್ತೆ, ಮತ್ತೆ ರಾಜಕೀಯದಿಂದ ಹೊರಗುಳಿಬೇಕಾದಂಥ ಸಂದರ್ಭ ಬರುತ್ತೆ. ಹಾಗಾಗಿ ಅವರು ಯಾವುದೇ ಪಂಚಾಯಿತಿಯ ಅಧ್ಯಕ್ಷರಿಂದ ಹಿಡಿದು ತಹಸೀಲ್ದಾರರಿಂದ ಹಿಡಿದು DC ಇಂದ ಹಿಡಿದು ಜನಪ್ರತಿನಿಧಿಗಳು ತನಕನೂ ಇರ್ತಕ್ಕಂಥ ಸಂವಿಧಾನ ಯಾವತ್ತೂ ಕೂಡ ಬಡವರ ಪರವಾಗಿರ್ತಕ್ಕಂಥದ್ದು, ದುಡಿಯುವ ವರ್ಗದ ಪರವಾಗಿರ್ತಕ್ಕಂಥದ್ದು ಅನ್ನೋಂಥ ಗಮನವನ್ನು ನಾನು ಸೆಳೆಯಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ಮೀರಿ ಅವರು ಮಾಡ್ತೀವಿ ಅಂತ ಅಂದರೆ ಅವರು ಸಂವಿಧಾನವನ್ನು ಎದುರಿಸಬೇಕಾಗುತ್ತೆ ಹಾಗೂ ಕಾನೂನನ್ನು ಎದುರಿಸಬೇಕಾಗತ್ತೆ ಅನ್ನೋ. ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ಸಮುದಾಯಗಳ ಜಗದ್ಗುರು ಹಾಗೂ ಮಹಾಸ್ವಾಮಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.